ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ಇಂಡಿ ತಾಲೂಕಿನ ಮಾಸನಹಳ್ಳಿ ಗ್ರಾಮದ ಹುಸೇನ್ ಬಾಷಾ ರಂಜಾನ್ ಸಾಬ್ ಮಂದೇವಾಲಿಯವರ ಕಬ್ಬಿನ ಹೊಲದಲ್ಲಿದ್ದೀವಿ. ಅವರು ನಮ್ಮ ನಡ್ಸರ್ ಕಂಪ್ನಿಯ ಔಷಧಗಳನ್ನು ಬಳಕೆ ಮಾಡ್ತಾಯಿದ್ದಾರೆ ಸುಮಾರು 5 ವರ್ಷಗಳಿಂದ. ಅವರು ಕಬ್ಬಿನ ಬೆಳೆಗೆ ಔಷಧಗಳನ್ನು ಬಳಸ್ಯಾರ. ಯಾವ ರೀತಿ ರಿಸಲ್ಟ್ ಬಂದದಂದು ಅವ್ರ ಮಾಹಿತಿಯಿಂದ ಕೇಳಮ್ಮ. ಸರ್ ನಮಸ್ಕಾರ. ಸರ್, ಇದು ನಿಮ್ಮ ಕಬ್ಬಿನ ಹೊಲ ಎಷ್ಟು ಎಕರೆ ಪ್ಲಾಟ್ ಸರ್? 2 ಎಕರೆ ಪ್ಲಾಟ್ ಅದು. ಈಗ ಈ ಕಬ್ಬಿಗೆ ನಮ್ಮ ನಡ್ಸರ ಕಂಪ್ನಿಯ ಔಷಧಗಳನ್ನು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ ಸರ್? 5 ವರ್ಷದಿಂದ ಬಳಸ್ತಾ ಇದ್ದೀವಿ ಸರ್. ಹಾಂ, ನಮ್ಮಂತೂ ರಿಸಲ್ಟ್ ಬೆಸ್ಟ್ ಅನ್ಸದ್ರಿ. ಬಳಸೋದ್ರಿಂದ ಈಗ ಕನಿಷ್ಠ 2 ತಿಂಗಳ ಕಬ್ಬು ಐತ್ರಿ. ಇದು ಗಣಕಿ ಬಿಡಾಕತೈತ್ರಿ ಸರ್. ಆಮೇಲೆ ಎಕ್ದಮ್ ಎಲೆನೂ ನೌತಿ ಬರಾಕತೈತ್ರಿ. ಎಕ್ದಮ್ ಖೋರ್ ಐತ್ರಿ, ಬೆಳೆನೂ ಫಾಸ್ಟ್ ಐತ್ರಿ. ನಮ್ಗಂತೂ ಚಂದ ಅನ್ಸದ್ರಿ. ನಿಮ್ಮಂದು ಯಾರಾದರೂ ಬಳಸ್ಬೋದ್ರ ಸರ್ಗ ಕೂಡ ಮಾತಿ ತೊಗೋಬೋದ್ರಿ ನೀವು. ಸರ್, ಇದು ರೈತರಿಗೆ ಯಾವ ರೀತಿ ಸಿಗ್ತದೆ ಸರ್? ಇದು ಸರ್ ಇದು ರೈತರಿಗೆ ಅನುಕೂಲ ಮ್ಯಾಗ ಅಂದ್ರೆ ಸಬ್ಸಿಡಿ ಮ್ಯಾಗ ಕೊಡ್ತಾರಿ ಸರ್. ನಿಮ್ಗೆ ಯಾರಿಗಾದ್ರೂ ಬೇಕಾದರೂ ನಮ್ಗೆ ಕಾಲ್ ಮಾಡ್ರಿ, ನಾವು ಅವ್ರಿಗೆ ಸರ್ ಮಾತಾಡೋದ್ರಿಂದ ಸಬ್ಸಿಡಿ ಒಳಗೆ ಇಸ್ಬಿಡ್ತೀವಿ. ಆಯ್ತು ಸರ್. ನೀವು ರೈತರಿಗೆ ಆನ್ಲೈನು ಪ್ರಾಡಕ್ಟ್ ಕಳಿಸಿರಿ ಅಂತ ನಾ ಕೇಳೀನಿ. ಕೆಲವು ಮಂದಿ ರೈತರಿಗೆ ಕಂಪ್ನಿಯಿಂದ ಆನ್ಲೈನು ಕಳಿಸ್ಕೊಟ್ಟಿರಿ. ಹಾಂ, ಬರ್ತದೆ ಸರ್, ಆನ್ಲೈನು ಬರ್ತದೆ. ಬೇಕಾದ್ರೆ ಸರ್ ಬಸ್ಸಿಗೆ ಪಾರ್ಸಲ್ನು ಕಳಿಸ್ತಾರೆ ನಿಮ್ಗೆ. ಆಯ್ತು ಸರ್. ನಿಮ್ಮದು ಹೊಲದ ಮಣ್ಣು ಯಾವ ರೀತಿ ಮ್ಯಾತಾಗ ಸ್ವಲ್ಪ ತೋರಿಸಿರಲ್ಲ, ಮಣ್ಣಿನಲ್ಲಿ ಬದಲಾವಣೆ ಏನಾಗ್ಯದ? ಸರ್ ನೋಡ್ರಿ, ನಮ್ಮ ಮಣ್ಣು ಮೊದಲ ಬಿರಸ್ತೈತ್ರಿ. ಈಗ ನಾವು 5 ವರ್ಷದಿಂದ ಮಣ್ಣು ಬಳಸೋದ್ರಿಂದ ಮಣ್ಣು ಎಕ್ದಮ್ ಮೆತ್ತಾಗ ಆಗೈತ್ರಿ. ಬೆಳೆನೂ ಫಾಸ್ಟ್ ಬರಾಕತೈತ್ರಿ. ನಮ್ಗೆ ಚಂದ ಅನ್ಸದ್ರಿ. ಓಕೆ, ಧನ್ಯವಾದ ಸರ್.